ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಸುದ್ದಿಯ ಮುಖ್ಯಾಂಶಗಳು. ಅಕಾಡೆಮಿ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಮಂಡಳಿ ಸದಸ್ಯ ಚೆನ್ನಪ್ಪ ಅಂಗಡಿ. ಶಿಕ್ಷಕರು ಮಕ್ಕಳಿಗೆ ನಿಜವಾದ ಚರಿತ್ರೆಯನ್ನು ಕಲಿಸಬೇಕು. ಡಾಕ್ಟರ್ ಕಟಗಿಹಳ್ಳಿ ಮಠ್. ಪದ್ಯ ಸಾಹಿತ್ಯ ಆಯಾ ಕಾಲಘಟ್ಟದಲ್ಲಿ ರಚನೆಯಾಗಿದೆ. ಬಾದಾಮಿ ಕಾವ್ಯದ ಉಗಮ ಸ್ಥಾನ. GS ವಡಗಾಮಿ. ಸುದ್ದಿ ವಿವರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಬಕವಿ ಬನಹಟ್ಟಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಮಪುರದ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಗ್ರಾಮಲೋಕ ಎಂಬ ವಿಶಿಷ್ಟ ಕಾರ್ಯಕ್ರಮ ಫೆಬ್ರವರಿ 2ರಂದು ಸಾಯಂಕಾಲ ನೆರವೇರಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ DA ಬಾಗಲಕೋಟ್ ವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿಯ ಸದಸ್ಯರಾದ ಚೆನ್ನಪ್ಪ ಅಂಗಡಿ ಅವರು ಮಾತನಾಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ನೀಡತಕ್ಕಂಥ ಪ್ರಶಸ್ತಿಯು ಪ್ರತಿಷ್ಠಿತ ಮತ್ತು ಮೌಲ್ಯಯುತವಾದುದು ಆಗಿದೆ. ಇದರ ಆಯ್ಕೆ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತದೆ ಎಂದು ಅವರು ಹೇಳಿದರು. ಅಕಾಡೆಮಿಯು 24 ಭಾಷೆಗಳಲ್ಲಿ ಕೆಲಸ ಮಾಡುತ್ತದೆ. ಇದುವರೆಗೆ 7,500ಕ್ಕೂ ಅಧಿಕ ಪುಸ್ತಕಗಳನ್ನು ಪ್ರಕಟಿಸಿದೆ. ಅಕಾಡೆಮಿಯ ಕಾರ್ಯಕ್ರಮಗಳಿಗೆ ಜನರ ಸಹಕಾರ ಅಗತ್ಯ. ಗ್ರಾಮೀಣ ಭಾಗದ ಜನರಿಗೂ ಅಕಾಡೆಮಿಯ ಕಾರ್ಯಕ್ರಮಗಳು ತಲುಪಲಿ ಎಂಬ ನಿಟ್ಟಿನಲ್ಲಿ ಗ್ರಾಮಲೋಕ ಎಂಬ ಕಾರ್ಯಕ್ರಮವನ್ನು ರಾಮಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಸಸಿಗೆ ನೀರೆರೆಯುವುದರ ಮೂಲಕ ಗ್ರಾಮಲೋಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಬಾಗಲಕೋಟೆಯ ಹಿರಿಯ ಸಾಹಿತಿಗಳು, ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಕಟಗಿಹಳ್ಳಿ ಮಠ ಅವರು ಮಾತನಾಡಿ, ನಮ್ಮ ಪಠ್ಯಪುಸ್ತಕಗಳು ಬದಲಾಗಬೇಕು. ಪಠ್ಯಪುಸ್ತಕ ರಚನೆಯು ಸರ್ಕಾರದ ಅಧೀನದಲ್ಲಿರಬಾರದು. ಶಿಕ್ಷಕರು ಮಕ್ಕಳಿಗೆ ನಿಜವಾದ ಚರಿತ್ರೆಯನ್ನು ಕಲಿಸಬೇಕು ಎಂದು ಅವರು ವಿವರಿಸಿದರು. ಹಿರಿಯ ಸಾಹಿತಿ ರಾಮಪುರದ GS ವಡಗಾಮಿ ಅವರು ಮಾತನಾಡಿ, ನವ್ಯ, ನವೋದಯ, ಪ್ರಗತಿಶೀಲ ಮತ್ತು ಬಂಡಾಯದ ಆಯಾ ಕಾಲಘಟ್ಟದಲ್ಲಿ ಪದ್ಯ ಸಾಹಿತ್ಯ ರಚನೆಯಾಗಿದ್ದು ಬಾದಾಮಿ ಕಾವ್ಯದ ಉಗಮ ಸ್ಥಾನ ಎಂದರು. ಕವನದ ಒಂದು ಸಾಲು ಕವಿಯನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸುತ್ತದೆ ಎಂದು ಹಲವಾರು ಕವಿತೆಗಳನ್ನು ಉದಾಹರಣೆಯಾಗಿ ವಿವರಿಸಿ ಮಾತನಾಡಿದರು. ಬಾಗಲಕೋಟೆ ಸರ್ಕಾರಿ ಪದವಿ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಸುಮಂಗಲ ಮೇಟಿಯವರು ವಚನ ಸಾಹಿತ್ಯದ ಕುರಿತು ಮಾತನಾಡಿ, ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರು, ಹಿರಿಯ ಸಾಹಿತಿ ಡಾಕ್ಟರ್ RC ಹಿರೇಮಠ್, ಗದಗ ತೋಂಟದಾರ್ಯ ಮಠದ ಸಿದ್ಧಲಿಂಗ ಜಗದ್ಗುರುಗಳು ವಚನ ಸಾಹಿತ್ಯವನ್ನು ಬೆಳಕಿಗೆ ತರಲು ಬಹಳಷ್ಟು ಶ್ರಮಿಸಿದ್ದಾರೆ ಎಂದರು. ಈಗಲೂ ಅನೇಕ ಆಧುನಿಕ ವಚನಕಾರರು ಇದ್ದಾರೆ ಎಂದು ವಿವರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮೊಕ್ರು ಮೇಘಾಡಿ ಅವರು, ತಾಲೂಕಾ ಘಟಕದ ವಿಶೇಷ ಕಾರ್ಯಕ್ರಮಗಳು ವೈಶಿಷ್ಟ್ಯಪೂರ್ಣವಾಗಿ ನಡೆಯಲು ಸಹಾಯ ಸಹಕಾರ ಸಾಹಿತ್ಯಾಸಕ್ತರಿಂದ ನಿರಂತರ ನಡೆದಿದೆ ಎಂದು ವಿವರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಸ್ಮಿತಾ ಆಸಂಗಿಯವರು ಪ್ರಾರ್ಥಿಸಿದರು. ಶ್ರೀಮತಿ ಉಮಾ ಬಾಗಲಕೋಟ್ ಅವರು ಅತಿಥಿಗಳ ಪರಿಚಯವನ್ನು ಮಾಡಿಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಗಾಯಕರಾದ ಮಹಾಲಿಂಗಪ್ಪ ಚಿಮ್ಮಡ್, ರವಿ ಹೊನಗೌಡ ಅವರು ಭಾವಗೀತೆ ಮತ್ತು ಭಕ್ತಿಗೀತೆ ವಚನಗಳನ್ನು ಹಾಡಿ ಕೇಳುಗರ ಮೆಚ್ಚುಗೆಗೆ ಪಾತ್ರರಾದರು. ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ DA ಬಾಗಲಕೋಟ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿದರು. ಡಾಕ್ಟರ್ ಚಂದ್ರಕಾಂತ್ ಹೊಸೂರ್, ಶ್ರೀಶೈಲ್ ಬುರ್ಲಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ಕೊನೆಯಲ್ಲಿ ಶ್ರೀಮತಿ ಚಂದ್ರಪ್ರಭಾ ಬಾಗಲಕೋಟ್ ವಂದನಾರ್ಪಣೆಗೈದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್, ಶಿವಾನಂದ ದಾಶಾಳ್, ಮೃತ್ಯುಂಜಯ ರಾಮದುರ್ಗ, ಯಶವಂತ ವಾಜಂತ್ರಿ, ಸದಾಶಿವ್ ದೊಡ್ಡಪ್ಪಗೋಡ್,
ಮಲ್ಲೇಶಪ್ಪ ಕುಚನೂರ್, ರವೀಂದ್ರ ಪತ್ತಾರ್, ಮಹಾಲಿಂಗ ಚಿಮ್ಮಡ, ಬಸವರಾಜ್ ದುಂಬಾಳಿ, ಗೌರಿ ಮಿಳ್ಳಿ, ವೈಷ್ಣವಿ ಭಾಗ್ಯವಾಡಿ, ಉಮಾಶೇಖರ್ ಸ್ವಾಮಿ ಹಿರೇಮಠ್, ಮಲ್ಲಪ್ಪ ಗಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಧನ್ಯವಾದಗಳು.